ಪೈರೇಟೆಡ್ ಸಿನಿಮಾಗಳು ನಿಮಗೆ ಯಾವ ರೀತಿ ರೀಚ್ ಆಗ್ತಿದೆ ನಿಮ್ಗೆ ಗೊತ್ತಾ? ಇದು ಟೆಕ್ನಾಲಜಿನ ಯೂಸ್ ಮಾಡಿ ಮಾಡ್ತಾ ಇರುವಂಥ ಒಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಫ್ರಾಡ್ ಅಂತ ಹೇಳ್ಬೋದು. ಆಮೇಲೆ ಈ ಪೈರೇಟೆಡ್ ಸಿನಿಮಾಗಳು ಯಾವ ರೀತಿ ದುಡ್ಡನ್ನ ಮಾಡ್ತಾರೆ, ಇನ್ನು ಥಿಯೇಟ್ರಲ್ಲಿ ಶೋನೇ ಪ್ರದರ್ಶನ ಆಗಿಲ್ಲ, ಅಷ್ಟು ಬೇಗ ನಿಮ್ಮ ಪೈರೇಟ್ ವೆಬ್ಸೈಟಲ್ಲಿ ಬಂದಿದೆ. ಒಂದೊಂದು ಸಲಕ್ಕೆ ಒಂದೊಂದು ಕಂಟ್ರಿನಲ್ಲಿ ಇರುತ್ತೆ, ಸರ್ವರ್ ಎಲ್ಲೂ ಒಂದು ಕಡೆ ನಿಲ್ಲೋದಿಲ್ಲ. ಅನ್ವಾಂಟೆಡ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ, ಅನ್ವಾಂಟೆಡ್ ಆ್ಯಡ್ಗಳು ರನ್ ಆಗ್ತಾ ಇರುತ್ತೆ, ಫೋನ್ ಕಂಪ್ಲೀಟ್ಲಿ ಹ್ಯಾಕ್ ಆಗೋಗಿರುತ್ತೆ, ನೀವು ಏನೋ ಮಾಡಿದ್ರೆ ಆಟೋಮೆಟಿಕ್ ಅದೇ ಆ್ಯಡ್ ರನ್ಗಳು ಆಗ್ತಾ ಇರುತ್ತೆ. ಇದೆಲ್ಲ ಯಾಕೆ ಅಂದರೆ ನೋಡಿ, ಇದೆ ಈ ಪೈರೇಟೆಡ್ ವೆಬ್ಸೈಟ್ಗಳಲ್ಲಿ ಒಂದು ಸಿನಿಮಾ ನೋಡ್ತೀನಿ ಅಂದರೆ ನಿಮ್ಮದು $1 ಖರ್ಚಾಗೋದಿಲ್ಲ. ಇದು ತುಂಬ ಡೇಂಜರಸ್. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇದೊಂದು ದೊಡ್ಡ ಭೂತ ಹಿಡಿದಿದೆ ಅಂತ ಹೇಳ್ಬೋದು. ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಆಂಧ್ರ ಪ್ರದೇಶದ ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ಸ್, ಆ್ಯಕ್ಟರ್ಸ್, ಪ್ರೊಡ್ಯೂಸರ್ಸ್ ಎಲ್ಲ ಹೋಗಿ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನಪ್ಪ ಅಂತಂದರೆ, ಈ ಪೈರೇಟೆಡ್ ಮೂವಿಗಳು ಅಂದರೆ ಪೈರೇಟೆಡ್ ವೆಬ್ಸೈಟ್ ಏನೇನಿದೆ, ಈಗ ಫಾರ್ ಎಕ್ಸಾಂಪಲ್ ಮೂವಿ ರೂಲ್ಸ್ ಮತ್ತು ಬೇರೆ ಏನಾದರೂ ಟೋರೆಂಟ್ಗಳು, ಅಥವಾ ಈಗ ರೀಸೆಂಟಾಗಿ ಐಬೊಮ್ಮ ಅಂತ ಬಂತಲ್ಲ, ಸೊ ಇದೆಲ್ಲ ಒಂದು ರೀತಿಯಾದಂಥ ಸಿನಿಮಾಗಳನ್ನು ಕೊಲ್ತಾ ಇದೆ. ಯಾವ ರೀತಿ ಅಂದರೆ, ಕೋಟಿಗಟ್ಟಲೆ ದುಡ್ಡನ್ನು ಹಾಕಿ ಒಂದು ಸಿನಿಮಾನ ಮಾಡ್ತಾರೆ. ಯಾರೋ ಒಬ್ರು ಬಂದು ಒಂದು ಡ್ರೋನಲ್ಲೋ ಒಂದು ಶಾರ್ಟ್ನ ಲೀಕ್ ಮಾಡ್ಬಿಟ್ರು ಅಂದರೆ ನೋಡಿ, ರೀಸೆಂಟಾಗಿ ರಾಜಮೌಳಿ ಅವರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಆಗಿ ಒಂದು ಡ್ರೋನ್ ಬರುತ್ತೆ, ಅವ್ರು ಹಾಕಿರುವಂಥ ಕೋಟ್ಯಾಂತರ ರೂಪಾಯಿ ಸೆಟ್ಟನ್ನು ಕ್ಯಾಪ್ಚರ್ ಮಾಡಿ ಆ ಡೇಟಾನ ಲೀಕ್ ಮಾಡುತ್ತೆ. ಇಂಟರ್ನೆಟ್ಟಲ್ಲಿ ನೋಡ್ತಿದ್ದಂಗೆ ಜ್ವಾಲಾಮುಖಿ ಹಂಗೆ ಅದು ಸ್ಪ್ರೆಡ್ ಆಗಿ ಹೋಗುತ್ತೆ. ಏನಪ್ಪ ಇದು, ಯಾಕೆ ಆಗ್ತಿದೆ, ಹೇಗೆ ಲೀಕ್ ಆಗುತ್ತೆ ಅಂದರೆ, ಅಫ್ಕೋರ್ಸ್ ಯಾರೋ ಒಬ್ಬ ಟೀಮಲ್ಲಿ ಇರುವಂಥವ್ರು ಅಥವಾ ಈ ವಿಷಯವನ್ನು ತಿಳಿದಿರೋ ಅಂತಾರೆ ಈ ಕೆಲಸವನ್ನು ಮಾಡೋದು. ಸೊ ಹಾಗಾಗಿ ಈ ಸಿನಿಮಾದವರು ಸಿನಿಮಾ ಮಾಡುವಂಥ ಸಮಯದಲ್ಲಿ ಅದರಲ್ಲೂ ಬಿಗ್ ಬಜೆಟ್ ಮೂವಿಗಳು ಎಲ್ಲೂ ರಿವೀಲ್ ಮಾಡೋದಿಲ್ಲ, ಮತ್ತು ಯಾರನ್ನೂ ಕೂಡ ಈ ಸಿನಿಮಾ ಅದನ್ನು ಅಲೋ ಕೂಡ ಮಾಡೋದಿಲ್ಲ. ನೀವು ರೀಸೆಂಟಾಗಿ ನೋಡ್ಬೋದು, ಕಾಂತಾರ ಸಿನಿಮಾ ರಿಲೀಸ್ ಆದಾಗ ಥಿಯೇಟ್ರ್ನಲ್ಲಿ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಖುಷಿಯಿಂದ ಅದನ್ನು ಸೆಲೆಬ್ರೇಟ್ ಮಾಡಿದ್ರು. ಆದರೆ ಆ ಟೈಮಲ್ಲಿ ಎಷ್ಟೊಂದು ಜನ ಸಾವಿರಾರು ಕ್ಲಿಪ್ಗಳನ್ನ ಶೂಟ್ ಮಾಡಿ ರಿಲೀಸ್ ಮಾಡಿದ್ರು. ಅದು ಕೂಡ ಎಫೆಕ್ಟ್ ಆಗುತ್ತೆ. ಸೊ ಹಾಗೆ ಮಾಡಬೇಕಾದ್ರೆ ಒಬ್ಬನ್ನ ಅರೆಸ್ಟ್ ಮಾಡಿ ಅವನ್ನ ಕೇಸನ್ನು ಹಾಕಿ ಅವನ ಮೇಲೆ ಕ್ರಮವನ್ನು ಜರುಗಿಸ್ತಾರೆ. ಯಾಕಪ್ಪ ಅಂದರೆ ನೋಡಿ, ಚಾನ್ಸಸ್ ಇರುತ್ತೆ ಮೂವಿಯನ್ನು ಇದು ಮಾಡೋ ಏಜೆಂಟ್ಗಳು, ಏನು ರೆಕಾರ್ಡ್ ಮಾಡುವಂಥ ಏಜೆಂಟ್ಗಳು ಕೂಡ ಈ ರೀತಿ ಕೃತ್ಯಗಳನ್ನು ಮಾಡಿ ಪೈರೇಟೆಡ್ ವೆಬ್ಸೈಟ್ಗಳಿಗೆ ಅಪ್ಲೋಡ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿದೆ. ಟೆಲಿಗ್ರಾಮಲ್ಲಿರ್ಬೋದು ಅಥವಾ ಬೇರೆ ಈ ಬೇಕಾದಷ್ಟು ವೆಬ್ಸೈಟ್ಗಳೆಲ್ಲ ಹಾಕಿ ಅದರಿಂದ ದುಡ್ಡು ಮಾಡುವಂಥದ್ದು. ಈಗ ರೀಸೆಂಟಾಗಿ ನೀವು ನೋಡೋದಾದರೆ ಐಬೊಮ್ಮ ಅನ್ನುವಂಥ ಒಂದು ವೆಬ್ಸೈಟ್ ಎಷ್ಟು ದೊಡ್ಡ ಸಂಚಲನವನ್ನು ಕ್ರಿಯೇಟ್ ಮಾಡಿ, ಎಷ್ಟು ದೊಡ್ಡ ರಾಧಾಂತವನ್ನು ಮಾಡಿ ಇಡೀ ತೆಲುಗು ಇಂಡಸ್ಟ್ರಿನ ಒಂದು ಕಡೆ ಸೇರುವಂಥ ಮಾಡಿದೆ. ನೋಡಿ, ಸೆಪ್ಟೆಂಬರ್ 6, 2023 ಈ ಐಬೊಮ್ಮ ವೆಬ್ಸೈಟಲ್ಲಿ ಒಂದು ವಾರ್ನಿಂಗನ್ನು ಕೊಡಲಾಗುತ್ತೆ. ಏನಪ್ಪ ಅಂತಂದರೆ, ನನ್ನ ಹತ್ರ ಸಾವಿರಾರು ಜನರ ಡೇಟಾಗಳಿದೆ, ನೀವೇನಾದರೂ ನನ್ನ ಬಗ್ಗೆ ಧ್ವನಿ ಎತ್ತಿದ್ರೆ ನಾನು ಅದನ್ನು ಲೀಕ್ ಮಾಡ್ತೀನಿ ಅಂತ ಈ ಐಬೊಮ್ಮದ ಕಿಂಗ್ ಪಿನ್ ಯಾರಿರ್ತಾನೆ ಅವನು ಒಂದು ಪೋಸ್ಟನ್ನು ಹಾಕ್ತಾನೆ. ಫಸ್ಟ್ ಆಫ್ ಆಲ್ ಇದೆಲ್ಲ ಯಾಕೆ ನಡೀತಾ ಇದೆ, ಇದರ ಹಿಸ್ಟ್ರಿ ಏನು, ಈ ಐಬೊಮ್ಮ ಕೇಸ್ ಏನು ಅಂತ ನೀವು ತಿಳ್ಕೊಬೇಕಂದ್ರೆ ಸ್ಟಾರ್ಟಿಂಗಿಂದ ಶುರು ಮಾಡ್ತೀನಿ. ಪೈರೇಟೆಡ್ ಸಿನಿಮಾಗಳು ನಿಮಗೆ ಯಾವ ರೀತಿ ರೀಚ್ ಆಗ್ತಿದೆ ನಿಮ್ಗೆ ಗೊತ್ತಾ? ಮೇನ್ ರೀಸನ್ ಅಂದರೆ 2 ರೀತಿ. ಒಂದೇನಪ್ಪ ಅಂತಂದರೆ, ಫಿಸಿಕಲ್ ಹ್ಯೂಮನ್ ನಮ್ಮ ಥರ ಯಾರೋ ಒಬ್ಬ ಸೆಂಟರ್ ಸೀಟ್ನಲ್ಲಿ ಕೂತ್ಕೊಂಡು ವಿವಿಂಗ್ ಆ್ಯಂಗಲ್ ಏನಿರುತ್ತೆ, ಪೊಸಿಷನಿಂಗ್ ಇರುತ್ತಲ್ವ ಸೆಂಟರ್ನಲ್ಲಿ, ಆ ಒಂದು ಥಿಯೇಟರ್ನ ಸೆಂಟರ್ ಪೊಸಿಷನಲ್ಲಿ ಕೂತ್ಕೊಂಡು ತಾನು ತಂದಿರುವಂಥ ಡಿವೈಸ್ಗಳನ್ನ, ಎಕ್ವಿಪ್ಮೆಂಟ್ಗಳನ್ನ, ಸೀಕ್ರೆಟ್ ಕ್ಯಾಮ್ರಾಗಳನ್ನು ಆ ಸೀಟ್ ಮೇಲೆ ಇಟ್ಟು, ಅಂದರೆ ಆಪ್ರೇಟ್ ಮಾಡಿ, ಆಫ್ ಇದ್ರೂ ಕೂಡ ಅದು ಆಪ್ರೇಟ್ ಆಗುವಂಥ ಆಪ್ರೇಟ್ ಮಾಡಿ ಎಂಟೈರ್ ಸಿನಿಮಾವನ್ನು ಕ್ಯಾಪ್ಚರ್ ಮಾಡ್ತಾನೆ. ಕಾಪಿ ಆದಮೇಲೆ ಇದನ್ನು ಎಡಿಟರ್ ಒಬ್ಬ ಮಾಡ್ತಾನೆ. ಎಡಿಟ್ ಮಾಡೋದಕ್ಕೆ ಅಂದರೆ ಆ್ಯಡ್ಗಳನ್ನ ರನ್ ಮಾಡೋದಕ್ಕೆ ಎಲ್ ಬ್ಯಾಂಡ್ ಆಗಿರ್ಬೋದು, ಅಥವಾ 1xbet ಯಾವುದ್ಯಾವುದೋ ಇದೆಯಲ್ಲ, 1win ಏನೇನೋ ಆ್ಯಡ್ಗಳು ಬರುತ್ತಲ್ಲ, ಸೊ ಅದನ್ನೆಲ್ಲ ಆ್ಯಡ್ ಮಾಡೋದು, ಅಥವಾ ನೋಟಿಫಿಕೇಶನ್ ಬೇರೆ ಎಲ್ಲ ಬೆಟ್ಟಿಂಗ್ ಆ್ಯಪ್ಸ್ಗಳ ಬಗ್ಗೆ ಇರ್ಬೋದು, ಅಥವಾ ಗೇಮಿಂಗ್ ಆ್ಯಪ್ಸ್ಗಳ ಬಗ್ಗೆ ಇರ್ಬೋದು, ಪ್ರಮೋಷನಲ್ ಆಗಿರುವಂಥ ಎಲ್ಲ ವಿಡಿಯೋಗಳನ್ನು ಇನ್ಸರ್ಟ್ ಮಾಡಿ ಎಡಿಟಿಂಗ್ ಮಾಡುವಂಥದ್ದು ಒಬ್ಬರು. ಇನ್ನೊಬ್ಬರು ಅದನ್ನು ಅಪ್ಲೋಡ್ ಮಾಡುವಂಥದ್ದು ಸರ್ವರ್ಗಳಿಗೆ. ಈ ಸರ್ವರ್ನ ಹ್ಯಾಕ್ ತುಂಬ ವೈಡ್ ರೇಂಜಲ್ಲಿ ಇರುತ್ತೆ. ಇದನ್ನು ಎಲ್ಲಿಂದ ಆಪ್ರೇಟ್ ಮಾಡ್ತಿದ್ದಾರೆ ಅಂತ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಇದು ಟೆಕ್ನಾಲಜಿನ ಯೂಸ್ ಮಾಡಿ ಮಾಡ್ತಾ ಇರುವಂಥ ಒಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಫ್ರಾಡ್ ಅಂತ ಹೇಳ್ಬೋದು. ಸೊ ಈ ರೀತಿ ಒಂದು ಥಿಯೇಟರ್ಗೆ ಹೋಗಿ ಫಿಸಿಕಲ್ ಆಗಿ ಏಜೆಂಟ್ಗಳು ಏನು ಮಾಡ್ತಾರೆ, ಅದನ್ನು ರೆಕಾರ್ಡ್ ಮಾಡ್ತಾರೆ. ಇನ್ನೊಂದೇನಪ್ಪ ಅಂತಂದರೆ, ಎರಡನೇದು ಯಾವ ರೀತಿ ಹ್ಯಾಕ್ ಮಾಡ್ತಾರೆ, ಯಾವ ರೀತಿ ಪೈರೇಟ್ ಮಾಡ್ತಾರೆ ಅಂದರೆ, ಒರಿಜಿನಲ್ ಕ್ವಾಲಿಟಿ ಏನು ಒಬ್ಬ ಸಿನಿಮಾ ಮೇಕರ್ ತೆಗ್ದಿರ್ತಾನೋ ಆ ಕಾಪಿನ ಆ್ಯಸ್ ಇಟ್ ಈಸ್ ರೆಪ್ಲಿಕೇಟ್ ಮಾಡಿಬಿಡೋದು. ಯಾವ ರೀತಿ ಅಂದರೆ, ಈಗ ಕ್ಯೂಬ್ ಆಗಿರ್ಬೋದು, UFO ಇರ್ಬೋದು, ಇವುಗಳು ನಮ್ಮ ಸಿನಿಮಾವನ್ನು ಎನ್ಕ್ರಿಪ್ಟ್ ಮಾಡಿ ಡೇಟಾವನ್ನು ಸ್ಟೋರ್ ಮಾಡುತ್ತೆ ತಮ್ಮ ಸರ್ವರ್ಗಳಲ್ಲಿ ಸೇಫ್ ಆಗಿ. ಸೊ ಆ ಒಂದು ಎಂಪ್ಲಾಯ್ಗಳು ಏನಿರ್ತಾರೆ, ಸೊ ಆ ಎಂಪ್ಲಾಯ್ಗಳಿಗೆ ಒಂದು ಕೀ ಮತ್ತು ಪಾಸ್ವರ್ಡ್ ಕೊಟ್ಟಿರ್ತಾರೆ. ಅವ್ರು ಏನು ಮಾಡ್ತಾರೆ, ಯಾವ ಥಿಯೇಟರ್ಗೆ ಯಾವ ಸಮಯದಲ್ಲಿ ಯಾವ ಶೋ ಎಲ್ಲಿ ಪ್ರೊಜೆಕ್ಟ್ ಆಗಬೇಕು ಆ ಸಮಯಕ್ಕೆ ಮಾತ್ರ ಅವರು ಆಪ್ರೇಟ್ ಮಾಡಿ ಅವರ ಆ್ಯಕ್ಸೆಸನ್ನು ಕೊಡ್ತಾರೆ.
ಆಗ ಏನಾಗುತ್ತೆ, ಆ ಸಿನಿಮಾ ಆ ಥಿಯೇಟರ್ಗಳಲ್ಲಿ ಪ್ರೊಜೆಕ್ಷನ್ ಆಗುತ್ತೆ. ಸೊ ಇವೆರಡು. ಸೊ ಇದರಲ್ಲಿ ಯಾವ ರೀತಿ ಅದನ್ನು ಹ್ಯಾಕ್ ಮಾಡಿ ಕಾಪಿ ಮಾಡ್ತಾರೆ ಅಂತಂದರೆ, ಈ ಎಂಪ್ಲಾಯ್ಗಳು ಏನಿರ್ತಾರೆ, UFO ಅಥವಾ ಕ್ಯೂಬ್ಗಳ ಎಂಪ್ಲಾಯ್ ಏನಿರ್ತಾರೆ, ಈ ಸರ್ವರ್ಗಳಲ್ಲಿ ಸ್ಟೋರ್ ಆಗಿರುವಂಥ ಎನ್ಕ್ರಿಪ್ಟೆಡ್ ಏನು ಸಿನಿಮಾಗಳು ಸ್ಟೋರ್ ಆಗಿರುತ್ತೆ ಅದನ್ನು ಹೇಗಾದರೂ ಮಾಡಿ ಸರ್ವರ್ನ ಆಕ್ಸೆಸ್ ಮಾಡಿ, ಸರ್ವರ್ನ ಹ್ಯಾಕ್ ಮಾಡಿ, ಈ ಪೈರೇಟೆಡ್ ಕಿಂಗ್ ಪಿನ್ಗಳು ಇವರ ಜಾಲ ಏನು ಮಾಡುತ್ತೆ, ಅದನ್ನು ಆಕ್ಸೆಸ್ ಮಾಡುತ್ತೆ. ಯಾರೆಲ್ಲ ವೀಕ್ ಆಗಿರುವಂಥ ಲ್ಯಾಪ್ಟಾಪ್ಗಳನ್ನ, ಹಳೆ ಮಾಡೆಲ್ ಲ್ಯಾಪ್ಟಾಪ್ಗಳನ್ನ ಯೂಸ್ ಮಾಡ್ತಿರ್ತಾರೆ, ಸೆಕ್ಯೂರಿಟಿ ಸಿಸ್ಟಮ್ ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ, ಅಂತಹ ಸಿಸ್ಟಮ್ಗಳಿಗೆ ಮಾಲ್ವೇರ್ನ ಕಳಿಸಿ ಅವರ ಪಾಸ್ವರ್ಡನ್ನು ಹ್ಯಾಕ್ ಮಾಡಿ ಅದನ್ನು ತಗೊಂಡು ಇವ್ರೇನು ಮಾಡ್ತಾರೆ ಅಂದರೆ ಸಿನಿಮಾಗಳನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತಾರೆ. ಡೌನ್ಲೋಡ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಮತ್ತೆ ಅದನ್ನು ಎಡಿಟ್ ಮಾಡಿ ಸರ್ವರ್ಗೆ ಆಪೋಸಿಟ್ ಹಾಕಿ ಅಪ್ಲೋಡ್ ಮಾಡಿಬಿಡ್ತಾರೆ. ಈಗ ಕನ್ಸ್ಯೂಮರ್ಗಳಿಗೆ ಏನು ಅನಿಸುತ್ತೆ ಅಂದರೆ, ನಮ್ಗಳಿಗೆ ಈಗ ನೋಡಿ, ಯಾವುದಾದ್ರೂ ಒಂದು ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕಂದ್ರೆ ನಮಗೆ ಪೆಟ್ರೋಲು, ಅಲ್ಲಿಗೆ ಹೋದ್ಮೇಲೆ ಸಿನಿಮಾ ಟಿಕೆಟು, ಏನಿಲ್ಲ ಅಂದರೂ ₹400-500 ಮೇಲೇನೆ ಒಂದು ಸಿನಿಮಾ ಟಿಕೆಟ್ ಇರುತ್ತೆ. ಕನಿಷ್ಠ ಪಕ್ಷ ಒಬ್ಬ 4 ಜನ ಇರುವಂಥ ಒಂದು ಚಿಕ್ಕ ಫ್ಯಾಮಿಲಿ ಒಂದು ಸಿನಿಮಾಗೆ ಯಾವುದಾದ್ರೂ ಬಂದರು ಅಂದರೆ ಮಿನಿಮಮ್ ₹2,000 ಖರ್ಚಾಗುತ್ತೆ. ಪಾಪ್ಕಾರ್ನ್ಗಾಯಿತು, ಮತ್ತೆ ಪಾರ್ಕಿಂಗ್ ಆಯಿತು, ವಾಪಸ್ ಬಂದಮೇಲೆ ಗಾಡಿ ಪೆಟ್ರೋಲ್ಗಾಯಿತು, ಮತ್ತೆ ನಾವು ಮನೆಯಲ್ಲಿ ಟೈಮ್ ಮಾಡಿಕೊಂಡು ನಮ್ಮದು ಒಂದು ಸ್ಟ್ರೆಸ್ ಫ್ರೀ ಆಗಬೇಕು, ಫ್ಯಾಮಿಲಿ ಟೈಮ್ನ ಡಿಸರ್ವ್ ಮಾಡಬೇಕು ಅಂತ ನಾವು ಕೂಡ ಹೋಗ್ತೀವಿ. ಸೊ ಮಿನಿಮಮ್ ಇಲ್ಲ ಅಂದ್ರೂ $2,000 ಖರ್ಚಾಗುತ್ತೆ. ಅದೇ ನೀವು ಈ ಪೈರೇಟೆಡ್ ವೆಬ್ಸೈಟ್ಗಳಲ್ಲಿ ಒಂದು ಸಿನಿಮಾ ನೋಡ್ತೀನಿ ಅಂದರೆ ನಿಮ್ಮದು ₹1 ಖರ್ಚಾಗೋದಿಲ್ಲ. ಆಮೇಲೆ ಇಲ್ಲಪ್ಪ ನಾನು ಸಿನಿಮಾ ನಾನು ಸಪೋರ್ಟರು, ನಾನು ಪೈರಸಿ ಎಲ್ಲ ನೋಡಲ್ಲ, ನಾನು ಏನಿದ್ರು ಒರಿಜಿನಲ್ ಪ್ರಿಂಟು ಯಾವಾಗ ಬರುತ್ತೆ ಆವಾಗಲೇ ಬರ್ತೀವಿ ಅಂದರೆ ಇರೋದು ಒಂದೇ ಆಪ್ಷನು, ಐದರದು OTTಗೆ ಬರಬೇಕು, ಇಲ್ಲ ಅಂದರೆ ಯಾವುದಾದ್ರೂ TV ಚಾನಲ್ಗಳಿಗೆ ಬರಬೇಕು. ಸೊ TV ಚಾನಲ್ಗಳಲ್ಲಿ ಅರ್ಧ ಅಡ್ವರ್ಟೈಸ್ ಹಾಕಿ ಅದನ್ನು ಮುಳುಗಿಸ್ಬಿಡ್ತಾರೆ. ಆ ಸಿನಿಮಾ ಮೇಲಿರೋ ಇಂಟ್ರೆಸ್ಟೇ ಹೋಗ್ಬಿಡ್ಬೇಕು, ಆ ಥರ ಆಗುತ್ತೆ. ಇನ್ನು OTTಗಳು ಬಂದರೆ ಸಬ್ಸ್ಕ್ರಿಪ್ಷನ್ ತೊಗೋಬೇಕು. OTTನಲ್ಲಿ ಮೇನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಒಂದು ನಿಮಗೆ ಇಷ್ಟ ಆಗಿರುವಂಥ ಸಿನಿಮಾ ನಟರನ್ನ ಸಿನಿಮಾ ನೋಡಬೇಕು ಅಂದರೆ ಮಲ್ಟಿಪಲ್ ವೆಬ್ಸೈಟ್ಗಳ ಸಬ್ಸ್ಕ್ರಿಪ್ಷನ್ನ ನೀವು ತೊಗೊಂಡಿರ್ಬೇಕು, ಮಲ್ಟಿಪಲ್ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಸಬ್ಸ್ಕ್ರಿಪ್ಷನ್ನ ನೀವು ತೊಗೊಂಡಿರ್ಬೇಕು. ಫಾರ್ ಎಕ್ಸಾಂಪಲ್ ನೆಟ್ಫ್ಲಿಕ್ಸಲ್ಲಿ ಆಯಿತು, ಅಮೆಝಾನಲ್ಲಿ ಆಯಿತು, ಇಲ್ಲ ಆಹಾ ಅಂತ ಇದೆ, ZEE5 ಇದೆ, ಈ ಥರ ಮಲ್ಟಿಪಲ್ ಒಂದು ಪ್ಲಾಟ್ಫಾರ್ಮಲ್ಲಂತೂ ಬರೋಲ್ಲ. ನಿಮ್ಮ ಫೇವ್ರೇಟ್ ಸ್ಟಾರ್ಗಳ ಒಂದು ಸಿನಿಮಾ ಒಂದು ಪ್ಲಾಟ್ಫಾರ್ಮಲ್ಲಿ ಬಂದರೆ ಇನ್ನೊಂದು ಸಿನಿಮಾ ಇನ್ನೊಂದು ಪ್ಲಾಟ್ಫಾರ್ಮಲ್ಲಿ ಬರುತ್ತೆ. ಎಷ್ಟು ಅಂತ ಸಬ್ಸ್ಕ್ರಿಪ್ಷನ್ ತೊಗೋತೀರಾ? ಒಂದೊಂದು ಸಿನಿಮಾಗೂ ಒಂದೊಂದು ಸಬ್ಸ್ಕ್ರಿಪ್ಷನ್ ತೊಗೊಳೋಷ್ಟರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಹಣ ವೇಸ್ಟ್ ಆಗೋಗುತ್ತೆ. ಸೊ ಕನ್ಸ್ಯೂಮರ್ಗಳೇನು ಮಾಡ್ತಿರ್ತಾರೆ, ಆಫೀಸ್ಗೆ ಹೋಗಬೇಕು, 2 hours ಕ್ಯಾಬ್ ಜರ್ನಿ ಇರುತ್ತೆ, ಇಲ್ಲ ಅಂದರೆ ಎಲ್ಲೋ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ, ಇಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ, ಇಲ್ಲ ಊರಿಂದ ಊರಿಗೆ ಹೋಗ್ತಿರ್ತಾರೆ. ಸೊ ಇಂತಹ ಆ್ಯಪ್ಗಳನ್ನು ಯೂಸ್ ಮಾಡಿ ತಗೊಳ್ಳೋದ್ರಿಂದ ಅವ್ರಿಗೆ ಈಸಿಯಾಗಿ ಒಂದು ಸಿನಿಮಾ ನೋಡ್ಬಿಡುತ್ತೆ. ಆದರೆ ಇದು ತುಂಬ ಡೇಂಜರಸ್. ಜನ ಹೇಳ್ತಿದ್ದಾರೆ ನೀವು ಅವ್ರನ್ನ ಹಿಡಿದ್ರಿ ಇವ್ರನ್ನ ಹಿಡಿದ್ರಿ ಅಂತ. ಈಗ ಆಂಧ್ರ ಪ್ರದೇಶದ ಪೊಲೀಸರನ್ನ ಟ್ರೆಂಡ್ ಮಾಡಿಬಿಟ್ಟಿದ್ದಾರೆ, ಅಂದರೆ ಟ್ರೋಲ್ ಮಾಡಿ ಬೇರೆಯವ್ರನ್ನ ಹೇಳಿರಿ, ತುಂಬಾ ರಾಕರ್ಸ್ ಇದ್ದಾರೆ, ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋರು ಅಥವಾ ತುಂಬಾ ಜಮಾನದಿಂದ ಮಾಡ್ತಿರೋರು ಇದ್ದಾರೆ, ನೀವು ಅವ್ರನ್ನ ಹಿಡಿರಿ ಅಂತ. ಸೊ ಇಲ್ಲಿ ಆಗಿದ್ದ ಪ್ರಾಬ್ಲಮ್ ಇದೆ. ಇಲ್ಲಿ ಈ ವ್ಯಕ್ತಿ ಏನು ಇಮ್ಮಡಿ ರವಿ ಅಂತ ಒಬ್ಬಿದ್ದಾನೆ, ಕಿಂಗ್ ಪಿನ್, ಇವನ್ನ ಯಾವ ರೀತಿ ಹಿಡಿದ್ರು, ಇವನ್ ಎಲ್ಲಿದ್ದ, ಯಾವ ರೀತಿ ಆಕ್ಸೆಸ್ ಮಾಡ್ತಿದ್ದ, ಎಷ್ಟು ದುಡ್ಡನ್ನು ಮಾಡಿದ್ದ, ಎಷ್ಟು ಜನರ ಡೇಟಾವನ್ನ ಇದು ಮಾಡಿದ್ದ, ಇವೆಲ್ಲವನ್ನ ನಾನು ಹೇಳ್ತೀನಿ ನಿಮಗೆ. ನೋಡಿ, ಮೊದಲನೇದಾಗಿ ಈಗ ಹಿಟ್ ಸಿನಿಮಾ ಬಂತು ನಾನಿ ಅವ್ರದ್ದು. ಆ ಹಿಟ್ ಸಿನಿಮಾ ಥಿಯೇಟರ್ನಲ್ಲೇ ರಿಲೀಸ್ ಆಗಿಲ್ಲ, ಅಷ್ಟು ಬೇಗ ಮೂವಿ ಪೈರೇಟೆಡ್ ಅಲ್ಲಿ ಈ ಪ್ಲಾಟ್ಫಾರ್ಮ್ಗಳಲ್ಲಿ ವೆಬ್ಸೈಟ್ಗಳಲ್ಲಿ ಬಂದ್ಬಿಡ್ತು. ಹೇಗೆ ಬಂತು? ಅದು ಒರಿಜಿನಲ್ ಪ್ರಿಂಟು, ಕಾಪಿ ಟು ಕಾಪಿ. ಸಿನಿಮಾಗಳನ್ನ ಈ ರೀತಿ ಮಾಡಿದಾಗ ಬೇಸತ್ತ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ಸಿನಿಮಾ ಟೀಮ್ ಏನ್ ಮಾಡುತ್ತೆ, ಹೋಗಿ ಆಂಧ್ರ ಪ್ರದೇಶದ ಒಂದು ಸ್ಟೇಷನ್ ಅಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ನೋಡಿ, ನಮ್ಮ ಸಿನಿಮಾಗಳು ಪೈರೇಟ್ ಆಗ್ತಿದೆ, ಇದರಿಂದ ಭಾರಿ ದೊಡ್ಡ ನಮಗೆ ಹೊಡೆತ ಬೀಳ್ತಾ ಇದೆ, ನಾವು ಹಾಕಿರೋ ಬಂಡವಾಳಗಳು ಕೂಡ ನಿಲ್ತಾ ಇದೆ ಅಂತ ಹೇಳಿದಾಗ ಪೊಲೀಸ್ನವರು ಸೀರಿಯಸ್ ಆಗಿ ಒಂದು ಆಕ್ಷನ್ ತಗೊಂಡು ಒಂದು ಪ್ರೆಸ್ ಮೀಟ್ ಅನ್ನ ಜಾರಿಗೊಳಿಸ್ತಾರೆ. ಏನು ಅಂತಂದ್ರೆ, ಅವರು ಈ ಏಜೆಂಟ್ಗಳನ್ನ, ಒಂದಿಬ್ರು ಏಜೆಂಟ್ ನಾರ್ತ್ ಗಳಲ್ಲಿ, ಅಸ್ಸಾಮಲ್ಲಿ, ಬಿಹಾರಲ್ಲಿ ಮತ್ತೆ ಬೇರೆ ಒಂದಿಷ್ಟು ಕಡೆ ಒಂದಿಷ್ಟು ಏಜೆಂಟ್ಗಳನ್ನ ಗ್ರ್ಯಾಬ್ ಮಾಡ್ಕೋತಾರೆ, ಎತ್ತಾಕೋತಾರೆ. ಅವರಿಂದ ಏನು ನಾವು ಸಿನಿಮಾಗಳು ಪೈರಸಿ ಆಗ್ತಾ ಇದ್ವು ಫಿಸಿಕಲಿ, ಸೊ ಅವ್ರನ್ನ ಹಿಡಿದು ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸ್ತಾರೆ. ಅದ್ರ ಜೊತೆಗೆ ಸ್ಪಷ್ಟವಾಗಿ ಹೇಳ್ತಾರೆ, ನೋಡಿ ಯಾರೆಲ್ಲ ನೀವು ಪೈರೇಟೆಡ್ ಸಿನಿಮಾಗಳು ಮಾಡ್ತಿದ್ರೆ ನೀವು ಈಗಲೇ ನಿಲ್ಲಿಸ್ಬಿಡಿ, ಇಲ್ಲ ಅಂತಂದ್ರೆ ದೊಡ್ಡ ಮೊತ್ತದ ಇದನ್ನ ಮಾಡಬೇಕಾಗುತ್ತೆ, ಮತ್ತೆ ನಾವು ನಿಮ್ಮನ್ನ ಹಿಡಿತೀವಿ, ಇದಂತೂ ಶೋರ್ ಅಂತ. ನೀವು ಒಂದು ಹಾಲಿವುಡ್ ರೇಂಜಲ್ಲಿ ಒಂದು ಪೈರೇಟ್ ಆಗಿರುವಂಥ ಒಂದು ಇದಿತ್ತು, ನಾನು ಸುಮಾರು ಯೂಸ್ ಮಾಡ್ತಿದ್ದೆ, ಅಂದರೆ ನಮ್ಗೆ ಅದೆಲ್ಲ ಗೊತ್ತಿರಲಿಲ್ಲ, ದ ಪೈರೇಟ್ ಬೇ ಅಂತ. ಸೊ ಈಗ ಅದು ಕಂಪ್ಲೀಟ್ಲಿ ಇದಾಗಿದೆ. ಆಮೇಲೆ ಟೊರೆಂಟ್ಗಳಲ್ಲಿ ಸಿಕ್ಕಾಪಟ್ಟೆ ಮೂವಿಗಳನ್ನ ಹುಚ್ಚಿರ್ತಿತ್ತಾಗ, ಇಂಗ್ಲಿಷ್ ಮೂವಿಗಳು, ಹಾಲಿವುಡ್ ಮೂವಿಗಳು, ವರ್ಲ್ಡ್ ವೈಡ್ ರಿಲೀಸ್ ಆಗುವಂಥ ಮೂವಿಗಳನ್ನು ನೋಡುವ ಹುಚ್ಚಿರ್ತಿತ್ತು. ಸೊ ಆ ಟೈಮಲ್ಲಿ ನಾನು ಕೂಡ ಮಾಡಿದ್ದೀನಿ, ಮಾಡಿಲ್ಲ ಅಂತಲ್ಲ, ಬಟ್ ಆ ಟೈಮಲ್ಲಿ ನಮ್ಗೆ ಅದೆಲ್ಲ ಗೊತ್ತಿರಲಿಲ್ಲ. ಅಂದರೆ ಈ ಪೈರೇಟೆಡ್ ಮೂವಿಗಳನ್ನು ಅಥವಾ ಈ ಟೊರೆಂಟ್ ವೆಬ್ಸೈಟ್ಗಳಲ್ಲಿ ಮೂವಿಗಳನ್ನು ಡೌನ್ಲೋಡ್ ಮಾಡಿ ನೋಡೋವಂಥದ್ದು ತುಂಬ ಡೇಂಜರಸ್ ಅಂತ. ಸೊ ಇದು ಒಂದು.
ಸೊ ಈಗ ಸೆಕೆಂಡ್ ಪಾರ್ಟಿಗೆ ಬರ್ತೀನಿ, ಇದು ಯಾಕೆ ಡೇಂಜರಸ್. ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಮೂವಿ ನಿಮಗೆ ಆ ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ ಎಷ್ಟು ಈಸಿಯಾಗಿರುತ್ತೆ ಅಂದರೆ, ನಿಮಗೆ ಅಫಿಷಿಯಲ್ ಪ್ಲಾಟ್ಫಾರ್ಮ್ಗಳು ಏನಿದೆ, ಈ ಆನ್ಲೈನ್ ಆ್ಯಪ್ಗಳು ಏನಿದೆ, ನಮಗೆ ಸ್ಟ್ರೀಮಿಂಗ್ ಆ್ಯಪ್ಸ್ಗಳು ಲೈಕ್ ಅಮೆಝಾನ್ ಪ್ರೈಮ್, ನೆಟ್ಫ್ಲಿಕ್ಸ್ ಅಥವಾ ಮತ್ತೊಂದು ಇರ್ಬೋದು, ಇವುಗಳು ಎಷ್ಟು ನಿಮಗೆ ಸಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇಂಟರ್ಫೇಸ್ಗಳು ಕಾಂಪ್ಲಿಕೇಟ್ ಅನ್ಸ್ಬೋದು, ಯೂಸರ್ ಫ್ರೆಂಡ್ಲಿ ಆಗದೆ ಇರ್ಬೋದು. ಆದರೆ ಈ ಪೈರೇಟೆಡ್ ವೆಬ್ಸೈಟ್ಗಳು ಎಷ್ಟು ಈಸಿಯಾಗಿ ಮಾಡಿರ್ತಾರೆ ನಿಮಗೆ ಅಂತಂದರೆ, ಸಿಕ್ಕಾಪಟ್ಟೆ ಈಸಿಯಾಗಿರುತ್ತೆ. ನೋಡಿದ ತಕ್ಷಣ ವಾವ್, ಇದೇನೋ ಒರಿಜಿನಲ್ ವೆಬ್ಸೈಟ್ ಏನೋ, ಇದರಲ್ಲಿ ಇಷ್ಟು ಈಸಿಯಾಗಿ ನಾವು ನೋಡ್ಬೋದೇನೋ ಅನ್ನೋ ರೀತಿಲಿ ಅದು ನಿಮಗೆ ಫೀಲ್ ಮಾಡಿಸುತ್ತೆ. ನೋಡಿ, ಒಂದು ಸಲ ನೀವು ಒಂದು ಪೈರೇಟೆಡ್ ಮೂವಿನ ನೋಡೋದಕ್ಕೆ ನೀವು ಎಂಟರ್ ಆದ್ರಿ ಅಂತ ಅನ್ಕೊಳ್ಳಿ. ಎಂಟರ್ ಆದಮೇಲೆ ನಿಮಗೆ ನಿಮ್ಮ ಫೋನ್ಗಳಿಗೆ ಮಾಲ್ವೇರ್ ಬರುತ್ತೆ. ತುಂಬ ಜನ ನನ್ನ ಫೋನ್ಗಳನ್ನ ನೋಡಿದ್ದೀನಿ, ನಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ಸುತ್ತಮುತ್ತ ಅನ್ವಾಂಟೆಡ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ, ಅನ್ವಾಂಟೆಡ್ ಆ್ಯಡ್ಗಳು ರನ್ ಆಗ್ತಾ ಇರುತ್ತೆ, ಫೋನ್ ಕಂಪ್ಲೀಟ್ಲಿ ಹ್ಯಾಕ್ ಆಗೋಗಿರುತ್ತೆ. ನೀವು ಏನೋ ಮಾಡಿದ್ರೆ ಆಟೋಮೆಟಿಕ್ ಅದೇ ಆ್ಯಡ್ ರನ್ಗಳು ಆಗ್ತಾ ಇರುತ್ತೆ. ಇದೆಲ್ಲ ಯಾಕೆ ಅಂದರೆ ನೋಡಿ, ಇದೆ ನೀವು ಅವತ್ತಿನ ದಿನ ರಾತ್ರಿ ಯಾವುದೋ ಒಂದು ಸಿನಿಮಾ ನೋಡಿರ್ತೀರ, ಮಲಗಿರ್ತೀರ, ಅದಾದಮೇಲೆ ನೀವು ಅದನ್ನು ಕ್ಲಿಯರ್ ಮಾಡಿ ಸುಮ್ಮನೆ ನಾರ್ಮಲ್ ಆಗಿರ್ತೀರ. ಬಟ್ ನಿಮ್ಮ ಫೋನ್ಗಳಲ್ಲಿ ಮಾಲ್ವೇರ್ ಇನ್ಸ್ಟಾಲ್ ಆಗಿರುತ್ತೆ. ನೀವು ಟೆಲಿಗ್ರಾಮಲ್ಲಿ ಯಾವುದೋ ಒಂದು ಲಿಂಕನ್ನು ಪ್ರೆಸ್ ಮಾಡಿ ಯಾವುದೋ ಒಂದು ಸಿನಿಮಾನ ನೋಡಿರ್ತೀರ, ಅಲ್ಲಿ ನಿಮ್ಮ ಫೋನಿಗೆ ಮಾಲ್ವೇರ್ ಇಂಜೆಕ್ಟ್ ಆಗಿರುತ್ತೆ. ಅದು ಮಲ್ಟಿಪಲ್, ಅದು ಆಟೋಮೆಟಿಕ್ ಆಗಿ ಆ್ಯಡ್ ರನ್ ಮಾಡ್ತಾ ಇರುತ್ತೆ, ನೋಟಿಫಿಕೇಶನ್ ಕಳಿಸ್ತಾ ಇರುತ್ತೆ. ಇದರಿಂದ ನೀವೇನು ಮಾಡ್ತೀರಾ, ಈ ಬೆಟ್ಟಿಂಗ್ ಆ್ಯಪ್ಸು, ಗೇಮಿಂಗ್ ಆ್ಯಪ್ಸು ಹೇಳೋದಕ್ಕೆ ಲೀಗಲ್ ಅಂತ ಇರ್ಬೋದು, ಬಟ್ ಆದರೆ ನೀವು ಒನ್ಸ್ ಅದಕ್ಕೆ ಅಡಿಕ್ಟ್ ಆದಮೇಲೆ, ನೀವು ಅದ್ರ ಒಳಗಡೆ ಇಳಿದ ಮೇಲೆ ನೀವು ಹಾಕುವಂಥ ಇನ್ವೆಸ್ಟ್ಮೆಂಟ್ ದುಡ್ಡುಗಳು ಏನಾಗ್ತವೆ, ಬೆಟ್ಟಿಂಗ್ ಹಾಕಿ ಅದ್ರ ದುಡ್ಡು ಕಳ್ಕೊತೀರಾ, ಗೇಮಿಂಗ್ ಆ್ಯಪ್ಸಲ್ಲಿ ಹಾಕಿ ಅದೊಂಥರ ಅಡಿಕ್ಟ್ ಆಗೋಗುತ್ತೆ. ಇದ್ರ ಜೊತೆಗೆ ನಿಮ್ಮ ಪರ್ಸನಲ್ ಡೇಟಾ ಕೂಡ ಲೀಕ್ ಆಗುತ್ತೆ. ನಿಮ್ಮ ಫೋನ್ನ ಕಾಂಟ್ಯಾಕ್ಟ್ ಅವ್ರ ಹತ್ರ ಇರುತ್ತೆ, ನಿಮ್ಮ ಗ್ಯಾಲರಿ ಆಕ್ಸೆಸ್ ಇರುತ್ತೆ, ನಿಮ್ಮ ಲೊಕೇಶನ್ನು, ನಿಮ್ಮ ಜಿಮೇಲು, ನೀವೆಲ್ಲಿ ಕೆಲಸ ಮಾಡ್ತೀರಾ, A to Z ಇನ್ಫಾರ್ಮೇಶನ್ ಈ ಒಂದು ಆ್ಯಪ್ಗಳಲ್ಲಿ ಸ್ಟೋರ್ ಆಗಿರುತ್ತೆ. ಕೆಲವೊಬ್ರು ಅನ್ಅಥರೈಸ್ಡ್ ಆ್ಯಪ್ಗಳನ್ನ ಕೂಡ ಇನ್ಸ್ಟಾಲ್ ಮಾಡ್ಕೋತೀರ. ಹೇಗೆ, ಪ್ಲೇಸ್ಟೋರಲ್ಲಿ ಅಫಿಷಿಯಲ್ ಆ್ಯಪ್ಗಳು ರಿಲೀಸ್ ಆಗುತ್ತೆ, ಅದನ್ನ ಬಿಟ್ಟು ಅನ್ಅಫಿಷಿಯಲ್ ಆ್ಯಪ್ಗಳು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಅವರು ಒಂದು ರಿಲೀಸ್ ಮಾಡಿರುವಂಥ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡೋದು ಅಥವಾ ಟೆಲಿಗ್ರಾಮಲ್ಲಿ ಇನ್ಸ್ಟಾಲ್ ಮಾಡೋದು, ಇವೆಲ್ಲ ಕೂಡ ತುಂಬ ಡೇಂಜರಸ್. ಯಾಕೆ ಅಂತಂದರೆ, ನೀವು ಇದೆಲ್ಲ ನೋಡಿದ್ಮೇಲೆ ನಿಮ್ಮ ಅಕೌಂಟನ್ನು ಯೂಸ್ ಮಾಡಿಕೊಂಡು, ನಿಮ್ಮ ಆಧಾರ್ ಕಾರ್ಡ್ನ ಇಟ್ಕೊಂಡು ಜಾರ್ಖಂಡಲ್ಲೋ ಅಥವಾ ಇನ್ಯಾವುದೋ ನಿಮ್ಮ ಡೇಟಾವನ್ನು ಯೂಸ್ ಮಾಡಿಕೊಂಡು ಎಲ್ಲ ತಮಿಳ್ನಾಡಲ್ಲೋ ಎಲ್ಲ ಆಂಧ್ರದಲ್ಲೋ ಅಥವಾ ಕರ್ನಾಟಕದಲ್ಲೋ ಎಲ್ಲೋ ಒಂದು ಅಕೌಂಟ್ ಓಪನ್ ಆಗುತ್ತೆ. ನಿಮ್ಗೆ ಗೊತ್ತೇ ಆಗಲ್ಲ, ಅಯ್ಯೋ ನನ್ನ ಅಕೌಂಟೇ ಇಲ್ವಲ್ಲ ಅಂತ ನಿಮ್ಗೆ ಅನ್ಸುತ್ತೆ. ನೋಡಿದ್ರೆ ಇದು ರೀಸನ್. ಆಮೇಲೆ ಈ ಪೈರೇಟೆಡ್ ಸಿನಿಮಾಗಳು ಯಾವ ರೀತಿ ದುಡ್ಡನ್ನ ಮಾಡ್ತಾರೆ. ಯಾರೋ ಒಬ್ಬ ಸಿನಿಮಾ ಟಿಕೆಟ್ ತಗೋತಾನೆ, 40 ರೂಪಾಯಿ ಕೂತ್ಕೋತಾನೆ, ಒಂದು ಸಿನಿಮಾ ಮಾಡ್ಬಿಡ್ತಾನೆ. ಬಟ್ ಅದು ದುಡ್ಡು ಯಾವ ರೀತಿ ಮಾಡುತ್ತಪ್ಪ ಅಂತಂದ್ರೆ, ಅದರಲ್ಲಿ ಬರುವಂತ ರನ್ ಆಗುವಂತ ಆಡ್ಗಳ ಮೂಲಕ, ಅದರಲ್ಲಿ ಬರುವಂತ ನೋಟಿಫಿಕೇಶನ್ಗಳ ಮೂಲಕ, ಅದರಲ್ಲಿ ರನ್ ಆಗುವಂತಹ ಅಡ್ವರ್ಟೈಸ್ಗಳ ಮೂಲಕ ನೀವು ನೋಡಿದ ತಕ್ಷಣ ಯಾವುದೋ ಒಂದು ಬೆಟ್ಟಿಂಗ್ ಆ್ಯಪ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಯಾವುದೋ ಒಂದು ಗೇಮಿಂಗ್ ಆ್ಯಪ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅವೆಲ್ಲವೂ ಅವರಿಗೆ ರೆವೆನ್ಯೂ ಜನರೇಟ್ ಮಾಡಿಕೊಡುತ್ತೆ. ನಿಮಗೆ ನಂಬಿದ್ರೆ ಇದಾಗುತ್ತೆ. ಈ ಕಾನ್ವರ್ಸೇಷನ್ ಅಲ್ಲಿ ಐಬೊಮ್ಮನ ಕಿಂಗ್ ಪಿನ್ ಏನಿದ್ದಾನೆ, ಇಮ್ಮಡಿ ರವಿ ಅನ್ನುವಂಥವನು ಸುಮಾರು 14-15 ಜನನ ಅರೆಸ್ಟ್ ಮಾಡಿದ್ದಾರೆ. 4-5 ಜನ ಅದರಲ್ಲಿ ಮೇನ್ ಇದ್ದಾರೆ. ಈ ಇಮ್ಮಡಿ ರವಿ ಅನ್ನುವಂಥವನು ತನ್ನ ಕ್ಲೈಂಟ್ ಜೊತೆ, ಅಂದರೆ ತನ್ನ ಏಜೆಂಟ್ ಜೊತೆ ಮಾತಾಡ್ತಿದ್ದಂತಹ ಹೈದರಾಬಾದ್ನ ಸೈಬರ್ ಕ್ರೈಮ್ ಅವರು ಇದನ್ನ ಇನ್ವೆಸ್ಟಿಗೇಟ್ ಮಾಡಿ ಅದನ್ನ ತೋರಿಸ್ತಾರೆ ಯಾವ ರೀತಿ ಅಂತ. ಸೊ ಹತ್ತತ್ರ 90 ಲಕ್ಷ, 80 ಲಕ್ಷ, 50 ಲಕ್ಷದ ಮೇಲೆ ದುಡಿತಾ ಇದ್ರು. ಅವನಿಗೆ ಇನ್ನೂ ಆ ದುಡಿವಿನ ಆಸೆ ಹೋಗಿಲ್ಲ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜಲ್ಲಿ ಈ ದೊಡ್ಡ ಮಟ್ಟದ ಸ್ಕ್ಯಾಮ್ಗಳು ನಡೀತಾ ಇದೆ ಅಂತ. ಇಮ್ಮಡಿ ರವಿಯನ್ನ ಯಾವ ರೀತಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಅಂತ. ಅದು ಇಮ್ಮಡಿ ರವಿಗೆ ಇದ್ದಿದ್ದೇನಪ್ಪ ಅಂತಂದ್ರೆ, ಯಾವುದೇ ಸಿನಿಮಾಗಳು ಬರಲಿ, ಸಿನಿಮಾ ಹುಚ್ಚು, ಅವನೊಂಥರ ಸಿನಿಮಾ ಪ್ರಿಯ. ಅವನು ಯಾವುದೇ ಸಿನಿಮಾ ಬರಲಿ ಅದನ್ನ ಅವನು ಫಸ್ಟ್ ಶೋ ನೋಡ್ಬೇಕು. ಅದು ಕೂಡ ಸಿನಿಮಾ ಥಿಯೇಟರ್ ಅಲ್ಲಿ ರಿಲೀಸ್ ಆಗೋ ಕ್ಷಣದಲ್ಲೇ ಅವ್ನು ನೋಡ್ಬೇಕು. ಅದು ಹೋಗ್ತಾ 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 ಆ ಸಿನಿಮಾ ಗೀಳು ಯಾವ ರೀತಿ ಆಗೋಗುತ್ತೆ ಅಂದ್ರೆ, ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ನಾನು ಆ ಸಿನಿಮಾ ನೋಡ್ಬೇಕು ಅಂತ. ಇಂಜಿನಿಯರಿಂಗ್ ಮುಗಿಸಿದಂತ ಇವನು ಏನ್ ಮಾಡ್ತಾನಂದ್ರೆ, ಇವನಿಗೆ ತಂದೆ ತಾಯಿ ಬ್ಯಾಕ್ ಗ್ರೌಂಡ್ ಇಲ್ಲ, ಅಂದ್ರೆ ಎಲ್ಲರಿಂದ ದೂರ ಆಗೋಗ್ತಾನೆ. ಇವನು ಎಲ್ಲರಿಂದ ದೂರ ಆಗಿ ಯಾವುದೋ ಒಂದು ಕೆರಿಬಿಯನ್ ಸೀನ ಐಲ್ಯಾಂಡ್ ನಲ್ಲಿ ಇವನು ತನ್ನ ಬೇಸ್ ನ ಮಾಡ್ಕೋತಾನೆ. ಅಲ್ಲಿ ಮಲ್ಟಿಪಲ್ ಸರ್ವರ್ಸ್ನ, 100 ಸರ್ವರ್ಸ್ನ ಪರ್ಚೇಸ್ ಮಾಡ್ತಾನೆ. 100 ಸರ್ವರ್ನ ಪರ್ಚೇಸ್ ಮಾಡಿ ಆ ಸರ್ವರ್ ಮುಖಾಂತರ ಟೀಮ್ ನ ಹ್ಯಾಂಡಲ್ ಮಾಡಿ ಏಜೆಂಟ್ಗಳ ಥ್ರೂ ಇನ್ನೊಂದಿಬ್ಬರನ್ನ ಬಿಹಾರದಲ್ಲಿ ನಾರ್ತ್ ಅಲ್ಲಿ ಇಟ್ಟು, ಇನ್ನೇ ತಮ್ಮ ಏಜೆಂಟ್ಸ್ಗಳನ್ನೆಲ್ಲ ಎಲ್ಲ ಓವರ್ ಆಲ್ ಇಂಡಿಯಾದಲ್ಲಿಟ್ಟು, ಯಾವುದೇ ಸಿನಿಮಾ ಎಲ್ಲೇ ರಿಲೀಸ್ ಆಗಲಿ ಅಲ್ಲಿ ಹೋಗ್ಬೇಕು, ಅದನ್ನ ರೆಕಾರ್ಡ್ ಮಾಡಬೇಕು. ಅಲ್ಲಿಂದ ಅದನ್ನ ಎಡಿಟರ್ ಕಳಿಸ್ತಾರೆ. ಎಡಿಟರ್ ಅದನ್ನ ಎಡಿಟ್ ಮಾಡಿ ಸಿನಿಮಾ ಅಂದ್ರೆ ಇವರ ಸರ್ವರ್ಗಳಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ್ಮೇಲೆ ಇವರು ಅದನ್ನ ತಮ್ಮ ಐಬೊಮ್ಮ ಅನ್ನುವಂಥ ವೆಬ್ಸೈಟ್ ಅಲ್ಲಿ ಹಾಕ್ತಾರೆ, ಅದನ್ನ ಆಡ್ ರನ್ ಮಾಡ್ತಾರೆ. ಸೊ ಇದು ಹೇಗಾಗೋಯ್ತು ಅಂದ್ರೆ, ಬರ್ತಾ ಬರ್ತಾ ಸಿನಿಮಾ ಇಂಡಸ್ಟ್ರಿಗಳಿಗೆ ದುಡ್ಡು ಹಾಕಿರೋರಿಗೆ ಒಂದು ದೊಡ್ಡ ಸವಾಲಾಗೋಯ್ತು. ಸೊ ಪೊಲೀಸರು ಈ ರೀತಿ, ಈಗ ಏನು ನಾನು ಹೇಳಿದೆ, ನಾನಿ ಅವರ ಹಿಟ್ ಸಿನಿಮಾ ಮತ್ತು ಇನ್ನೊಂದೆರಡು ಸಿನಿಮಾ
ಇನ್ನು ಥಿಯೇಟ್ರಲ್ಲಿ ಶೋನೇ ಪ್ರದರ್ಶನ ಆಗಿಲ್ಲ, ಅಷ್ಟು ಬೇಗ ನಿಮ್ಮ ಪೈರೇಟ್ ವೆಬ್ಸೈಟಲ್ಲಿ ಬಂದಿದೆ. ಸೊ ಎಲ್ಲ ಒಂದು ದೊಡ್ಡ ತಲೆನೋವಾಗಿ ಇಂಡಸ್ಟ್ರಿಯಲ್ಲ ಸೇರಿ ಒಂದು FIR ಮಾಡಿದ್ಮೇಲೆ ಏನು ಪ್ರೆಸ್ ಮೀಟ್ನ ಕರೆದಂತಹ ಆಂಧ್ರದ ಸೈಬರ್ ಕ್ರೈಮ್ ಪೊಲೀಸರು ಏನು ಮಾಡ್ತಾರೆ, ಪ್ರೆಸ್ ನೋಟ್ನ ರಿಲೀಸ್ ಮಾಡಿ ನಿಮ್ಮನ್ನು ಹಿಡಿತೀವಿ ಅಂತ ಹೇಳ್ತಾನೆ. ಸೊ ಆಗ ಇವನು ತನ್ನ ಐಬೊಮ್ಮ ಅನ್ನುವಂಥ ಒಂದು ಪೈರೇಟೆಡ್ ವೆಬ್ಸೈಟ್ನಲ್ಲಿ ಅಫಿಷಿಯಲ್ ಆಗಿ ದೊಡ್ಡ ಒಂದು 2 ಪೇಜ್ನಷ್ಟು ಬರೆದು ಹಾಕ್ತಾನೆ. ನೀವು ಆ ಥರ ಮಾಡಿ ನನ್ನ ನಿಮ್ಗೆ ಹಿಡಿಯೋಕ್ಕೂ ಆಗಲ್ಲ ಬಿಡಿ, ನನ್ನ ಹತ್ರ ಎಷ್ಟು ಜನರ ಡೇಟಾ ಇದೆ ಗೊತ್ತಾ, ಎಷ್ಟು ಲ್ಯಾಕ್ಸ್ ಡೇಟಾ ನನ್ನ ಹತ್ರ ಇದೆ, ದೊಡ್ಡ ದೊಡ್ಡ ರಾಜಕಾರಣಿಗಳ ಡೇಟಾ ಇದೆ ನನ್ನ ಹತ್ರ, ಅವರ ಸೀಕ್ರೆಟ್ ಇದೆ, ಎಲ್ಲ ನನ್ನ ಹತ್ರ ಚಾರ್ಟ್ಸ್ ಎಲ್ಲ ಅವೈಲೇಬಲ್ ಇದೆ, ನಾನು ಅದನ್ನು ಲೀಕ್ ಮಾಡ್ತೀನಿ, ನಿಮಗೆ ಓಪನ್ ಚಾಲೆಂಜ್ ಇದು, ನೀವು ಆದರೆ ನನಗೆ ಹಿಡೀರಿ ಅಂತ ಇವನು ಒಂದು ಓಪನ್ ಸ್ಟೇಟ್ಮೆಂಟು ಓಪನ್ ಆಗಿ ಚಾಲೆಂಜನ್ನು ಹಾಕ್ತಾರೆ. ಇದನ್ನು ಅಕ್ಸೆಪ್ಟ್ ಮಾಡಿದಂತಹ ಕ್ರೈಮ್ ಬ್ರಾಂಚ್ನ ಹೈದರಾಬಾದ್ನ ಕ್ರೈಮ್ ಬ್ರಾಂಚ್ ಪೊಲೀಸವರು ಇದನ್ನು ಒಂದು ಸವಾಲನ್ನಾಗಿ ಸ್ವೀಕರಿಸಿ ಸರ್ವರ್ನಿಂದ ಇವನ್ನ ರೀಚ್ ಆಗಿ ಇವನ್ನ ಅರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಹೇಗೆ ಇದು ಮಾಡೋದು, ಈ ಸರ್ವರ್ಗಳ ಲಿಂಕಲ್ಲಿ ಇವನು ಮಲ್ಟಿಪಲ್ ಸರ್ವರ್ಗಳು ಇದು ಮಾಡಿರುವಂಥದ್ದು ಗೊತ್ತಾಗುತ್ತೆ. ಆಮೇಲೆ ಒಂದೊಂದು ಸಲಕ್ಕೆ ಒಂದೊಂದು ಕಂಟ್ರಿನಲ್ಲಿರುತ್ತೆ, ಸರ್ವರ್ ಎಲ್ಲೂ ಒಂದು ಕಡೆ ನಿಲ್ಲೋದಿಲ್ಲ. VPN ಯೂಸ್ ಮಾಡಿರೋವಂಥದ್ದು ಅಥವಾ ಈ ಥರ ಸರ್ವರ್ಗಳಲ್ಲಿ ಕೆಲಸ ಮಾಡ್ತಿರೋ ಪ್ರಾಬ್ಲಮ್ಗಳು ಏನು ಅಂತಂದರೆ ಇದೇನೆ, ಅವರ ಸರ್ವರು ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗ್ತಾನೇ ಇರುತ್ತೆ. ನೀವು ಆ ಸರ್ವರ್ ಮುಖಾಂತರ ಹೋಗಿ ಹಿಡಿತೀನಿ ಅಂದರೆ ಚಾನ್ಸೇ ಇಲ್ಲ. ಸೊ ಇವ್ರೇನು ಮಾಡ್ತಾರೆ, ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಇವರು ಮೇನ್ ರೆವೆನ್ಯೂ ಸೋರ್ಸ್ ಏನು, ಆ್ಯಡ್ ರನ್ ಮಾಡೋದು, ಆ್ಯಡ್ ಕ್ಯಾಂಪೇನ್ ಇರ್ಬೋದು, ಬ್ಯಾಂಡ್ ಇರ್ಬೋದು. ಸೊ ಇದೇನೆ ಬೆಟ್ಟಿಂಗ್ ಆ್ಯಪ್ಸು, ಗೇಮಿಂಗ್ ಆ್ಯಪ್ಸು, ಈ ಥರ ಆ್ಯಪ್ಗಳನ್ನು ಅಡ್ವರ್ಟೈಸ್ ಕೊಡುವಂಥದ್ದು. ಸೊ ಪೊಲೀಸರು ಸುಮಾರು 1.5 to 2 ಕೋಟಿ ಇವರ ಮೇಲೆ ಖರ್ಚು ಮಾಡ್ತಾರೆ. ಯಾಕೆ, ಇವರನ್ನ ಹಿಡಿಯೋದಕ್ಕೆ. ಸೊ ಇವ್ರೇನ್ ಮಾಡೋದು, ಯಾವುದೋ ಒಂದು ಕಂಪನಿ ಅಡ್ವರ್ಟೈಸ್ ಕಂಪ್ನಿನ ಕಾಂಟ್ಯಾಕ್ಟ್ ಮಾಡ್ತಾರೆ, ನೀವು ಯಾವ ರೀತಿ ಇವನಿಗೆ ಪೇಮೆಂಟ್ ಮಾಡ್ತಿದ್ದೀರಾ, ಯಾವ ರೀತಿ ಇದು ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ಪೇಮೆಂಟ್ ಮಾಡ್ತಾ ಇದ್ರೆ ಪೇಮೆಂಟ್ ಥ್ರೂ ಅವನ್ನ ಕ್ಯಾಚ್ ಮಾಡುವಂಥದ್ದು ಇದು ಒಂದಾದ್ರೆ. ಸೊ ಸಬ್ಸ್ಕ್ರಿಪ್ಷನ್ ತಗೋಬೇಕಲ್ಲ ಅವ್ರದ್ದು, ಐಬೊಮ್ಮ ಪ್ರೀಮಿಯಂ ಮತ್ತು ಅವ್ರದ್ದೇ ಸಬ್ಸ್ಕ್ರಿಪ್ಷನ್ಸ್ ಇರುತ್ತೆ, ಅಥವಾ ಆ್ಯಡ್ ರನ್ ಮಾಡಬೇಕು. ಸೊ ಈ ರೀತಿ ಸುಮಾರು 1.5 to 2 ಕೋಟಿ ಖರ್ಚು ಮಾಡಿದ ಹೈದರಾಬಾದ್ನ ಪೊಲೀಸರು ರಿವರ್ಸ್ ಇಂಜಿನಿಯರಿಂಗಲ್ಲಿ ಆ್ಯಡನ್ನು ಯಾವ ರೀತಿ ಪೋಸ್ಟ್ ಮಾಡೋದಕ್ಕೆ ಆ ಥರ ಒಂದು ವೇನಲ್ಲಿ ಅದೇ ವೇನಲ್ಲೇ ಹೋಗ್ತಾರೆ, ಆ್ಯಡ್ನ ಪೋಸ್ಟ್ ಮಾಡೋ ರೀತಿಯಲ್ಲೇ ಹೋಗ್ತಾರೆ. ಸೊ ಅಲ್ಲಿ ಪೇಮೆಂಟ್ ಆಗುತ್ತೆ, ಪೇಮೆಂಟ್ ಥ್ರೂ ಅವನನ್ನು ಹಿಡಿತಾರೆ. ಹಿಡಿಯೋದು ಅಂದರೆ ಹೇಗೆ, ಅವನ ಬಗ್ಗೆ ಗೊತ್ತಾಗುತ್ತೆ, ಆಮೇಲೆ ಅವ್ನು ಎಲ್ಲಿ ಸಿಚುವೇಟ್ ಆಗಿದ್ದಾನೆ, ಎಲ್ಲಿ ಲೊಕೇಟ್ ಆಗಿದ್ದಾನೆ ಅದು ಕೂಡ ಗೊತ್ತಾಗೋದಿಲ್ಲ. ಸೊ ಫೈನಲ್ ಒಂದು ರಿಸೋರ್ಸ್ನ ಪ್ರಕಾರ ಇವನು ಕೆರಿಬಿಯನ್ ಸೀನಲ್ಲಿ ಒಂದು ಐಲ್ಯಾಂಡ್ನಲ್ಲಿ ವಾಸವಾಗಿರ್ತಾನೆ, ಸಾವಿರಾರು ಸರ್ವರ್ಗಳನ್ನ ಮೇಂಟೈನ್ ಮಾಡ್ತಿರ್ತಾನೆ. ಸೊ ಅದಾದಮೇಲೆ ಅವನೇನು ಮಾಡ್ತಾನೆ, ಅಲ್ಲಿಂದ ಫ್ರಾನ್ಸಿಗೆ ಹೋಗ್ತಾನೆ. ನೋಡಿ, ಇಷ್ಟೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ನ ಇಟ್ಕೊಂಡು ಅಥವಾ ಟೆಕ್ನಾಲಜಿನ ಬಳಸ್ಕೊಂಡು ಇವನು ಇಷ್ಟು ದೊಡ್ಡ ಫ್ರಾಡ್ ಮಾಡಿ ಇಷ್ಟು ದೊಡ್ಡ ಸವಾಲಾಗಿ ನಿಂತಹ ವ್ಯಕ್ತಿ ಎಲ್ಲೂ ಕೂಡ ಸಿಕ್ಕಾಕೊಳ್ಳೋದಿಲ್ಲ. ಆದರೆ ಇವನು ಸಿಕ್ಕಾಕೊಳ್ಳೋದು ಎಲ್ಲಿ ಗೊತ್ತಾ, ತನ್ನ ಪರ್ಸನಲ್ ಮ್ಯಾಟ್ರಿಂದ. ಸೊ ಅವನು ಡೈವರ್ಸ್ ಕೂಡ ಅಪ್ಲೈ ಮಾಡಿರ್ತಾನೆ. ಅವನು ಅಲ್ಲಿಂದ ಆ ಕೆರಿಬಿಯನ್ ಐಲ್ಯಾಂಡಿಂದ ಫ್ರಾನ್ಸ್ಗೆ ಹೋಗ್ತಾನೆ, ಫ್ರಾನ್ಸಿಂದ ಹೈದರಾಬಾದ್ಗೆ ಟಿಕೆಟ್ ಬುಕ್ ಮಾಡ್ತಾನೆ. ಈ ಒಂದು ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೆ. ಅವನನ್ನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲಾಕ್ ಮಾಡ್ತಾರೆ. ಲಾಕ್ ಮಾಡಿ ಬಿಹಾರದಲ್ಲಿ ಎಲ್ಲ G+2 ಒಂದು ಫ್ಲೋರಲ್ಲಿ ಇನ್ನೊಬ್ಬ ಹ್ಯಾಕರ್ಸ್ನ ಇಟ್ಕೊಂಡಿರ್ತಾನೆ. ಅವನು ಅಪ್ಲೋಡಿಂಗು ಮತ್ತೆ ಸರ್ವರ್ ಮೇಂಟೆನೆನ್ಸ್ ಎಲ್ಲ ಮಾಡ್ತಿರ್ತಾನೆ. ಅವನನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಎಲ್ಲ ಸಿನಿಮಾದವ್ರನ್ನ ಗ್ಯಾದರ್ ಮಾಡಿ ಅವ್ರಿಗೊಂದು ಬ್ರೀಫ್ ಹೇಳ್ತಾರೆ, ನೋಡಿ ಹೀಗೆ ನಾವು ಮಾಡಿದೀವಿ ಅಂತ. ಇವ್ರು ಹಿಡಿದ ಮೇಲೂ ತುಂಬಾ 4-5 ಜನ ಯಾರು ಮುಂಚೆ ಕಿಂಗ್ ಪಿನ್ ಹಿಡಿಯೋಕ್ಕಿಂತ ಮುಂಚೆ ಸುಮಾರು ಒಂದು 14 to 15 ಜನನ ಇವ್ರು ಅರೆಸ್ಟ್ ಮಾಡಿರ್ತಾರೆ. ಬಟ್ ಎಲ್ಲೂ ಕೂಡ ಪ್ರೆಸ್ ಮೀಟ್ ಮಾಡಿರಲ್ಲ, ಎಲ್ಲೂ ಕೂಡ ರಿವೀಲ್ ಮಾಡಿರಲ್ಲ. ಸೊ ಇವರ ಇಂಟೆನ್ಷನ್ ಇದ್ದಿದ್ದು ಮೇನ್ ಕಿಂಗ್ ಪಿನ್ ನ ಹಿಡಿದ ಮೇಲೆ ನಾವು ಅದನ್ನ ಅಫಿಷಿಯಲಿ ಬಿಡೋಣ ಅಂತ. ಸೊ ಇವನನ್ನ ಹಿಡಿತಾರೆ. ಹಿಡಿದ ಮೇಲೆ ಇವನ ವಶಕ್ಕೆ ತಗೋತಾರೆ. ಇವನ ಹತ್ರ ಸುಮಾರು ಹಾರ್ಡ್ ಡಿಸ್ಕ್ಗಳಿರುತ್ತೆ. ಸುಮಾರು ಹೇಳಿದ್ನಲ್ವಾ, ವಾರ್ನಿಂಗ್ ಕೊಟ್ಟಿದ್ನಲ್ಲ, ತಾಕತ್ತಿದ್ರೆ ದಮ್ ಇದ್ರೆ ನನ್ನ ಹಿಡೀರಿ, ನನ್ನ ಹತ್ರ ಅಷ್ಟು ಫೈಲ್ಸ್ ಇದೆ, ನನ್ನನ್ನು ನೀವು ಗ್ರ್ಯಾಬ್ ಮಾಡೋದಕ್ಕೆ ಆಗೋದಿಲ್ಲ, ನನ್ನ ಕ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಒಂದು ಸಣ್ಣ ಒಂದು ಇಂಟರ್ನಲ್ ಅಫೇರ್ ಡಿಸ್ಪ್ಯೂಟ್ ಇವನನ್ನ ಸಿಕ್ಕಾಕೊಳ್ಳೋ ತರ ಮಾಡ. ಸೊ ಇನ್ಫಾರ್ಮೇಶನ್ ಹಾಗಾದ್ರೆ ಯಾರು ಕೊಟ್ರು, ಇಷ್ಟು ದಿನ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಅವನು ಎಲ್ಲಿದ್ದ ಅಂತ ಗೊತ್ತಿಲ್ಲ. ಆದ್ರೆ ಪೊಲೀಸರು ಅವನ ಜಾಲವನ್ನ ಹಿಡಿದು ಅವನನ್ನ ಬಂಧಿಸಿದ್ರಲ್ವ, ಅದ್ ಯಾವ ರೀತಿನಪ್ಪ ಅಂತ ನೀವು ಕೇಳ್ಬೋದು. ಅವನ ಪತ್ನಿ ಈ ಇನ್ಫಾರ್ಮೇಶನ್ ಪೊಲೀಸರಿಗೆ ಕೊಟ್ಟಿರ್ತಾಳೆ. ಈ ವಿಷಯ ಎಲ್ಲ ಗೊತ್ತಿದ್ದಂತ ಅವಳ ಪತ್ನಿನೇ ಈ ವಿಚಾರವನ್ನ ಪೊಲೀಸರಿಗೆ ಹಿಡಿದು ಅವನನ್ನ ಬಂದಿ ಆಗೋ ರೀತಿ ಮಾಡ್ತಾರೆ. ಇದ್ರಲ್ಲಿ ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂತಂದ್ರೆ, ಅವನೇನೋ ಇದಾದ ಮತ್ತೊಂದಾದ ಮಗದೊಂದಾದ, ಬಟ್ ಪೈರೇಟೆಡ್ ಸಿನಿಮಾಗಳು ನಿಂತೋಗ್ಬಿಡುತ್ತಾ, ಇದು ಇಲ್ಲಿಗೆ ಸೇಫಾ ಅಂತ ಕೇಳಿದ್ರೆ ಅದಲ್ಲ. ಪ್ರಾಬ್ಲಮ್ ಆಗ್ತಿರೋದು ನಮ್ಗೆ ನಿಮ್ಗಳಿಗೆ. ಯಾರು ಈ ಸಿನಿಮಾ ನೋಡಲ್ಲ ನೋಡಿ, ಪ್ರಾಬ್ಲಮ್ ಅವ್ರಿಗಲ್ಲ. ಪ್ರಾಬ್ಲಮ್ ಈ ಸಿನಿಮಾ ಯಾರು ನೋಡ್ತಿದ್ದಾರೆ, ಪೈರೇಟೆಡ್ ವೆಬ್ಸೈಟ್ ಗಳಲ್ಲಿ, ಪೈರೇಟೆಡ್ ಪ್ಲಾಟ್ಫಾರ್ಮ್ ಗಳಲ್ಲಿ ಆಪ್ ಅನ್ನ ಇನ್ಸ್ಟಾಲ್ ಮಾಡಿ ಯಾರು ನೀವು ಸಿನಿಮಾಗಳು ನೋಡ್ತೀರಾ, ಪ್ರಾಬ್ಲಮ್ ಇರೋದು ನಿಮ್ಗಳಿಗೆ. ಯಾಕೆಂದ್ರೆ ಡೇಟಾ ಲೀಕ್ ಆಗ್ತಾ ಇರೋದು ನಿಮ್ದು. ನಿಮ್ಮ ಡೇಟಾ ಯಾರಿಗೋ ಯಾವುದೋ ಕಂಪ್ನಿಗೆ ಸೇಲ್ ಆಗುತ್ತೆ. ನಿಮ್ಮ ಇಮೇಜಸ್ಗಳು, ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ಗಳು ಲೀಕ್ ಆಗ್ತಿದೆ. ಅದು ಚೈನೀಸ್ಗೆ ಹೋಗ್ಬೋದು, ವರ್ಲ್ಡ್ ಅಲ್ಲಿ ಇಂಥ ಜಾಗದಲ್ಲಿ ಇಲ್ಲ ಅಂತ ಹೇಳಿಲ್ಲ. ಸೊ ಈ ತರ
ಆ್ಯಪ್ಗಳನ್ನು ಯೂಸ್ ಮಾಡೋವಂಥದ್ದು ಅಥವಾ ಈ ಥರ ಸಿನಿಮಾಗಳನ್ನು ನೋಡೋ ಹುಚ್ಚು ಗೀಳು ನಿಮಗಿದ್ರೆ ಇವತ್ತೇ ಬಿಟ್ಬಿಡಿ. ಇದು ನಿಮ್ಮನ್ನು ಎಲ್ಲೋ ತಗೊಂಡೋಗಿ ನಿಲ್ಲಿಸುತ್ತೆ ಅಂತ ಹೇಳ್ತೀನಿ. ಸೊ ಈ ವಿಷಯದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.